ಕೇವಲ ಕೆಪಿ ಅಗ್ರಹಾರ ಮಾತ್ರ ಅಲ್ಲ, ಸಿಲಿಕಾನ್ ಸಿಟಿಯ ಬಹುತೇಕ ಏರಿಯಾಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇರುವಂತಹದ್ದು. ಜನ ಕುಡಿಯುವ ನೀರಿಗೆ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಚಿಕ್ಕಬಾಣಸ್ವಾಡಿಯಲ್ಲೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಅಲ್ಲೂ ಕೂಡ ಜನರು ಕುಡಿಯೋ ನೀರು ಕೊಡ್ರಪ್ಪ ಅಂಥೇಳಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿಯ ಜನರ ಗೋಳಾಟ ಹೇಗಿದೆ ನೀರಿಗಾಗಿ, ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀರಾ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಾಣಸ್ವಾಡಿಯಲ್ಲಿ ನೀರಿನ ಸಮಸ್ಯೆ ಆಗಿದೆ. ಒಂದು ವಾರ ಆದರೂ ಕೂಡ ಕುಡಿಯೋ ನೀರು ಬರ್ತಾ ಇಲ್ಲ ಅಂತೇಳಿ ಜನ ಇಲ್ಲಿ ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನಲ್ಲಿ ಇದೆ ಅಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ, ಆದರೆ ನೀರೇ ಬರ್ತಾ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ಎದುರಾಗಿದೆ. ಎಲ್ಲರೂ ಕೂಡ ಬಿಂದಿಗೆಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ. ಮಾತಾಡ್ತೀನಿ. ಸರ್ ನಮಸ್ತೆ, ಹೇಳಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಏನು ಸರ್, 3 ವರ್ಷದಿಂದ ನೀರು ನಮಗೆ ಸಿಗ್ತಾ ಇಲ್ಲ. ವಾರಕ್ಕೆ ಒಂದು ಸರಿ ಹಂಗೆ ಹಿಂಗೆ ಬರ್ತಾ ಇದೆ, ನೀರು ಬರ್ತಾ ಇಲ್ಲ. ಕುಡಿಯೋ ನೀರು ಬರೋದೇ ಇಲ್ಲ. ಬರೋದೇ ಇಲ್ಲ ಇಲ್ಲಿ ಈ ಏರಿಯಾದಾಗ ಬರಲ್ಲ. ಮತ್ತೇನ್ ಮಾಡ್ತೀರಾ? ಬೇರೆ ಕಡೆ ಎಲ್ಲೆಲ್ಲಾರು ಕೊಟ್ಟರೆ ಈಸ್ಕೊಂಬರ್ತೀವಿ ನಾವು. 5 ರೂಪಾಯಿ ಏನಜ್ಜಿ, ಏನ್ ಮಾಡ್ತೀರಾ ಅಜ್ಜಿ? 5 ರೂಪಾಯಿ ಕೊಟ್ಟು ತಗೊಂಡ್ ಬರೋದು. ಹೌದು. ಕೇಳಲ್ವ ಎಲ್ಲಾರು ಜನಪ್ರತಿನಿಧಿನ, ಶಾಸಕರನ್ನ? ಯಾರು ಕೇಳಿಲ್ಲ ಸರ್. ಸರ್ ಇವತ್ತು ಬೆಳಗ್ಗೆನೆ ಬಂದಿತ್ತು ಸರ್ ನೀರು. ಅದು ಕಾವೇರಿ ನೀರಿಲ್ಲಡ, ಬೋರ್ ನೀರು ಬಂದಿತ್ತು ಸರ್. ಕಾವೇರಿ ನೀರು ಬರ್ತಾನೆ ಇಲ್ಲ ಸರ್, ಕಮ್ಮಿ. ಕುಡಿಯೋದಕ್ಕೆ ಬರ್ತಾನೆ ಇಲ್ವಾ? ಇಲ್ಲ ಸರ್, ಬರ್ತಾನೆ ಇಲ್ಲ ಕಾವೇರಿ ನೀರು. ಬರ್ತದೆ, ಅದು ಸ್ಲೋ ಆಗಿ ಬರುತ್ತೆ ಸರ್. ಯಾರು ಇಟ್ಕೊಳ್ಳೋಷ್ಟೊತ್ತಿಗೆ ಆಫ್ ಆಗುತ್ತೆ. ಇಲ್ಲಿಲ್ಲ ಕಾವೇರಿ ನೀರು ಬರಲ್ಲ. ಬಿಂದಿಗೆ ತಗೊಂಡು ಹೋಗಿ ಅಲ್ಲಿ 5 ರೂಪಾಯಿ ಕೊಟ್ಟು ತಗೊಂಡು ಬರೋದು, ಕ್ಯಾನ್ ತಗೊಂಡು ಹೋಗಿ. ಎಲ್ಲರೂ ಕೂಡ ಮಕ್ಕಳು, ಚಿಕ್ಕ ಮಕ್ಕಳಿಂದನೂ ಕೂಡ ಎಲ್ಲರೂ ಕೂಡ ಕಾವೇರಿ ನೀರು ಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇರ್ತಕ್ಕಂಥದ್ದು. ನೀರಿಗೋಸ್ಕರ ಎಲ್ಲರೂ ಕೂಡ ಅಳನ ತೋಡ್ಕೊಳ್ತಾ ಇದ್ದಾರೆ. ನೀರಿನ ಸಂಪರ್ಕವನ್ನು ಇಲ್ಲಿ ಕಲ್ಪಿಸ್ತಾರಾ ಇಲ್ವಾ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಕ್ಯಾಂಪಸ್ ಸುಹಾಸ್ ಜೊತೆ ಲೋಕೇಶ್ ಪಡದಲ, ಪಬ್ಲಿಕ್ ಟಿವಿ ಬೆಂಗಳೂರು.